ನಮಸ್ಕಾರ 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 7 ಕೋಟಿ ಕನ್ನಡಿಗರೇ ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಒಂದು ಹೊಸ ಚಿತ್ರದ ಹಾಡು ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿದೆ. ಹೊಸ ಫಿಲ್ಮ್ ಐ ಥಿಂಕ್ KD ಫಿಲಮ್ ಅನ್ನೋ ಚಿತ್ರದಲ್ಲಿ ನಿರ್ಮಾಪಕರ ಪ್ರೇಮ್ ಅವರ ಸಾಹಿತ್ಯ ಬರೆದಿರುವಂಥ ಹಾಡು ನಾನು ಬೆಳಗ್ಗೆ ಕೇಳಿದೆ. ಮಾರ್ನಿಂಗ್ ಐ ಜಸ್ಟ್ ಲಿಸನ್ ಟು ಇಟ್. ಸಾಹಿತ್ಯ ಅವರವ್ರ ಇಚ್ಛೆಗೆ ಬಿಟ್ಟಿದ್ದು, ಫಿಲಮ್ ಅವ್ರ ಇಚ್ಛೆಗೆ ಬಿಟ್ಟಿದ್ದು. ಬಟ್ ನಾವು ಮಾಡುವಂಥ ಫಿಲಮು ಸಮಾಜದ ಮೇಲೆ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ, ಅದರ ಇವತ್ತಿನ ಪರಿಸ್ಥಿತಿ ತಗೊಂಡ್ರೆ ಇದೊಂದು 20 ವರ್ಷ ಮುಂಚೆ ಈ ಹಾಡನ್ನ ಮಾಡಿದರೆ ಬಿಡಿ, ಅಷ್ಟು ಸಮಾಜ ಹಾಳಾಗೋಗಿಲ್ಲ, ಸುಸಜ್ಜಿತವಾಗಿದೆ, ಇದ್ರ ಇಂಪ್ಯಾಕ್ಟ್ ಏನೂ ಆಗಲ್ಲ, ಎಂಟರ್ಟೈನ್ಮೆಂಟ್ ತಗೊಂತಾರಂತ. ಪ್ರೇಮ್ ಅವ್ರು ಮಾಡಿರುವಂತ ಈ ಹಾಡು ಏನಿದೆ, ಸರ್ಸೆ ಸರ್ಸೆ ಸೆರ್ಗಾ ಸರ್ಸೆ, ಇನ್ನು ಮುಂದಕ್ಕೆ ತುಂಬಾ ಅದು ಕೇಳಲಿಕ್ಕಾಗದಂತ ಪದಗಳನ್ನ ಅಲ್ಲ, ನಮ್ಗೇನು ಆಗೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ವಿ ಆರ್ ಮೆಚೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನೋ ಆ ಹಾಡು ಎಂಟರ್ಟೈನ್ಮೆಂಟ್ಗೆ ಸೀಮಿತವಾಗಿರ್ಲಿ ಅಪ್ಪ, ಅಥವಾ ಕೇಳಿದ್ರು ನಮ್ಮ ಮೇಲೆ ಏನೂ ಆಗಲ್ಲ ಅನ್ನೋ ಇಂಪ್ಯಾಕ್ಟು ನಮಗಿದೆ. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಸರ್ಸೆ ಸರ್ಸೆ ಸೆರ್ಗಾ ಸೆರ್ಸೆ ಅನ್ನೋ ಹಾಡು ಸಮಾಜದಲ್ಲಿ ನಿರುದ್ಯೋಗಿಗಳು, ಡ್ರಗ್ ಅಡಿಕ್ಟ್ಗಳು, ಬೇರೆ ಯಾರೂ ಬೇಡ, ಪೊಲೀಸ್ ಇಲಾಖೆಯಲ್ಲಿ ಪೋಲಿಗಳಾಗಿ ಹೊರಗಡೆ ಬರ್ತಾ ಇರುವಂತ ಸಮಯದಲ್ಲಿ ಸಮಾಜದ ಮೇಲೆ ಈ ರೀತಿ ಹಾಡುಗಳು ಏನ್ ಇಂಪ್ಯಾಕ್ಟ್ ಆಗತ್ತೆ, ಯಾಕೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋ ಒಂದು ವಿಚಾರ ನಾವು ತಗೊಂಡಾಗ, ಇವತ್ತಿನ ಪರಿಸ್ಥಿತಿನಲ್ಲಿ ಭ್ರಷ್ಟಾಚಾರ, ರೇಪ್ಸ್, 700 ರೇಪ್ ಆಗಿದೆ ಕರ್ನಾಟಕದಲ್ಲಿ. KD ಫಿಲಮ್ ಡೈರೆಕ್ಟರ್ಗೆ ಐ ಥಿಂಕ್ ಪ್ರೇಮ್ ಅವ್ರಿಗೆ ನಾವು ಹೇಳಿದ್ರು ಅಂತಂದ್ರೆ, ಪ್ರೇಮ್ ಅವರೇ ನಮ್ಗೆ ನಿಮ್ಗೆ ಏನ್ ಸಮಸ್ಯೆ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಯು ಆರ್ ಆಲ್ಸೋ ವೆಲ್ ಸೆಟಲ್ಡ್, ನಿಮ್ ಡ್ರೈವರ್ ಇದ್ದಾರೆ, ವಾಚ್ಮೆನ್ ಇದ್ದಾರೆ, ನಮ್ಮ ಫ್ಯಾಮಿಲಿಗಳು ಸುರಕ್ಷಿತವಾಗಿದೆ ಅಂತ ಅನ್ಕೊಳ್ಬಹುದು. ಬಟ್ ಆದರೆ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಆ ತರ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 2025ರಲ್ಲಿ 700 ರೇಪ್ ಆಗಿದೆ. ಇದನ್ನ ಇವತ್ತಿನ ಈ ಒಂದು ಕರ್ನಾಟಕ ರೇಪ್ ಕ್ಯಾಪಿಟಲ್ ಆಗಿದೆ. 700 ರೇಪು 2024ರಲ್ಲಿ ಪ್ರೇಮ್ ಅವರೇ 4,000+ ಪೋಕ್ಸೋ ಕೇಸಸ್ ರಿಜಿಸ್ಟರ್ ಆಗಿದೆ. ಪೋಕ್ಸೋ ಕೇಸ್ ಅಂತಂದ್ರೆ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರದ ಪ್ರಕರಣಗಳು 2024ರಲ್ಲಿ ತೆಗೆದು ನೋಡಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ 4,000 ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ಸರ್ಸೆ ಸರ್ಸೆ ಸೆರ್ಗಾ ಸರ್ಸೆ ಮೇಲೆತ್ತಿ ಕೆಳಗೆ ಬಿಟ್ರೆ ನನ್ಗೆ ಗೊತ್ತಿಲ್ಲ, ಇದು ಸಾಹಿತ್ಯ ಅಂತ ಹೇಳಬೇಕಾ ಅಥವಾ ಕಾಂಟ್ರವರ್ಸಿಗೆ ಕ್ರಿಯೇಟ್ ಮಾಡಿರುವಂತ ಪದಗಳಂತ ಹೇಳಬೇಕಾ, ಅಥವಾ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ, ಅಥವಾ ಇದನ್ನ ಯಾವ್ದು ನಾವು ನೋಡೇ ಇಲ್ಲ, ಮೊದಲ ಬಾರಿಗೆ ಇದನ್ನೆಲ್ಲ ನಾವು ಕೇಳಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಕಾ. ಆಮೇಲೆ ಇದರ ಇಂಪ್ಯಾಕ್ಟ್ ಕರ್ನಾಟಕದ ಅಥವಾ ಸಮಾಜದ ಮೇಲೆ ಏನಾಗುತ್ತೆ, ನಾವು ಇದನ್ನ ಬ್ಯಾನ್ ಮಾಡಿ ಅಂತ ಹೇಳಕ್ ಹೋಗಲ್ಲ ಅಥವಾ ವಿರೋಧನ ವ್ಯಕ್ತಪಡಿಸಲ್ಲ. ನಮ್ಮ ಮನದಾಳ ಮಾತೇನು ಅಂತಂದ್ರೆ, ಇಂಥ ಸಾಹಿತ್ಯಗಳು, ಇಂಥ ಹಾಡುಗಳು ಸಮಾಜವನ್ನ ಆಲ್ರೆಡಿ ಕೊಲೆಗೆಟ್ಟೋಗಿರೋವಂತ, ಇದು ಒಂದ್ ರೀತಿ ಸ್ಮಶಾನದ ರೀತಿ ಭ್ರಷ್ಟಾಚಾರ, ಸ್ಮಶಾನದ ರೀತಿ ಕ್ರೈಮು, ಸ್ಮಶಾನದ ನೋವಿನಲ್ಲಿ ಸಮಾಜ ಇರಬೇಕಾದ್ರೆ ಡ್ರಗ್ ಕ್ಯಾಪಿಟಲ್, ಕರ್ನಾಟಕ ಇಸ್ ಅ ಡ್ರಗ್ ಕ್ಯಾಪಿಟಲ್, ಕ್ರೈಮ್ ಕ್ಯಾಪಿಟಲ್, ರೇಪ್ ಕ್ಯಾಪಿಟಲ್. 700 ರೇಪ್ ರಿಜಿಸ್ಟರ್ ಆಗಿದೆ. ಹಾಗಾದ್ರೆ ಇಂಥ ಹಾಡುಗಳಿಂದ ಕಾಂಟ್ರಿಬ್ಯೂಷನ್ಸ್, ರೇಪ್ ಪ್ರಕರಣಗಳು ಜಾಸ್ತಿ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಆದ್ರೆ ಯಾರ ಜವಾಬ್ದಾರಿ? ನಾಳೆ ದಿವಸ ನನ್ನ ಮಕ್ಕಳೇನಾದ್ರೂ ಈ ಹಾಡಿನ ಅರ್ಥ ಕೇಳಿದ್ರೆ ಖಂಡಿತವಾಗಿ ನನ್ನ ಕೈಯಲ್ಲಿ, ನಾನು ಎಷ್ಟೇ ಬುದ್ಧಿವಂತ ಆಗಿದ್ರು ಕೂಡ, ಈ ಒಂದು ವ್ಯಾಕರಣವನ್ನ ಅಥವಾ ಈ ಪದ ಬಳಕೆಯನ್ನ ನಮ್ಮ ಮಕ್ಕಳೇನಾದ್ರೂ ನನ್ನನ್ನ ಕೇಳಿದ್ರೆ, ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಎಕ್ಸ್ಪ್ಲೈನ್ ದಿಸ್ ಸರ್ಸೆ ಸರ್ಸೆ ಸೆರ್ಗಾ ಸರ್ಸೆ. ಅದು ಮುಂದಕ್ಕೆ ನಾವು ನಾನು ನಿಜವಾಗ್ಲೂ ಅದನ್ನ ಆ ರೀತಿ ಪದ ಬಳಕೆ ಮಾಡಬಹುದಾ, ಪದ ಬಂಧಗಳನ್ನ ಬರೀಬಹುದಾ? ಈಸ್ ಇಟ್ ಜಸ್ಟ್ ಮೇಕಿಂಗ್ ನಾಯ್ಸ್? ಅಂದ್ರೆ ಬರೀ ಇವತ್ತಿನ ಫಿಲಮ್ಗಳು ಒಂದ್ ಸಮಯದಲ್ಲಿ ಅನಿಯನ್ ಫಿಲಮ್ ಆಗಿರ್ಬೋದು. ಇವತ್ತಿನ ಸಮಾಜ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ, ಇವತ್ತಿನ ಸಮಾಜ ಶೋಷಿತವಾಗಿದೆ, ಇವತ್ತಿನ ಸಮಾಜದಲ್ಲಿ ರೇಪ್ಸ್ ಆಗಿದೆ, ಇವತ್ತಿನ ಸಮಾಜದಲ್ಲಿ ಡ್ರಗ್ಸ್ ಇದೆ, ಇವತ್ತಿನ ಸಮಾಜ ಆಡಳಿತ ಭ್ರಷ್ಟಾಚಾರದ ಮುಗಿಲು ಮುಟ್ಟಿದೆ. ವಾಟ್ ಕೈಂಡ್ ಆಫ್ ಪೀಪಲ್ ನಮ್ಗೆ ಯಾವ ರೀತಿ ಫಿಲಮ್ಗಳು ಬೇಕು ಅಂತಂದ್ರೆ, ಈ ಒತ್ತಡಗಳನ್ನ ಮಟ್ಟ ಹಾಕ್ಲಿಕ್ಕೆ ಏನಾದ್ರೂ ನಮ್ಗೆ ವಿ ಹ್ಯಾವ್ ಸೀನ್ 40 ವರ್ಷಗಳ ಹಿಂದೆ ಅಂತ ಫಿಲಮ್ ನೋಡಿದ್ವಿ ನಾವು. ಅಂತ ಫಿಲಮ್ ನೋಡಿದಾಗ ನಾನು ಸಣ್ಣ ಹುಡುಗ, ಈ ಭ್ರಷ್ಟಾಚಾರ ಅನ್ನೋದು ಈ ಮಟ್ಟಕ್ಕೆ ಅಂತ ಫಿಲಮ್ ಅಲ್ಲಿ ಇತ್ತ.
ಈ ಈ ಈ ಒಂದು ಫಿಲಂಗಳಿಂದ ಇವತ್ತು ನಡೀತಾ ಇರುವಂತ ಅನಾಹುತಗಳಿಗಾಗಿರ್ಬೋದು, ಸಮಸ್ಯೆಗಳಿಗಾಗಿರ್ಬೋದು ಏನಾದ್ರೂ ಒಂದು ಪರಿಹಾರ ಸಿಗುತ್ತಾ? ಸರ್ಸೆ ಸೆರ್ಗಾ ಸೆರ್ಸೆ ಅಂತಂದ್ರೆ ವಿ ಜಸ್ಟ್ ಏನೋ ಒಂದು ಹೆಣ್ಣನ್ನ ಒಂದು ಕಾಮೋಡಿಟಿ ರೀತಿನಲ್ಲಿ ವಿ ಜಸ್ಟ್ ಏನೋ ಟ್ರೈಂಗ್ ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬರೀ ಸರ್ಸೆ ಸೆರ್ಗಾ ಸರ್ಸೆ ಎಲ್ಲ ಮುಂದಕ್ಕೆ ಹೋಯ್ತು ಅಂತಂದ್ರೆ ತುಂಬಾ ಐ ಥಿಂಕ್ ಅದನ್ನ ನಮ್ಮ ಕೈಯಲ್ಲಿ ಬಾಯಲ್ಲಿ ಹೇಳಲಿಕ್ಕೂ ಆಗಲ್ಲ. ಇಂಥ ಚಿತ್ರಗಳು, ಇಂಥ ಚಿತ್ರದ ಹಾಡುಗಳು, ಚಿತ್ರ ಅನ್ನೋದಕ್ಕಿಂತ ಚಿತ್ರದ ಹಾಡುಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. ಜಸ್ಟ್ ಮೇಕಿಂಗ್ ಮನಿ, ಹಣ ಮಾಡಬೇಕು, ಹೆಸರು ಮಾಡಬೇಕು. ಎಸ್, ಈ ಸಮಾಜ ನಾವೇನ್ ಸುತ್ತಿ ಹಾಕಿದ್ರು ಕೂಡ ನೋಡುತ್ತೆ ಅಂತಂದ್ರೆ ಖಂಡಿತವಾಗಿ ಆಕ್ಷೇಪಣೆ ಅಂತೂ ಇದ್ದೇ ಇದೆ. ನನ್ ಗೊತ್ತಿಲ್ಲ ಪ್ರೇಮ್, ನಿಮ್ ಫ್ಯಾಮಿಲಿ ಕೂತ್ಕೊಂಡು ನಿಮ್ ಮಕ್ಕಳನ್ನ ಕುಂತ್ಕೊಂಡು ಈ ಫಿಲಮ್ ಅನ್ನ ನೋಡಿ ನಿಮ್ ಮಕ್ಕಳು ಅದನ್ನ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಇಫ್ ಯು ಆರ್ ಇನ್ ಎ ಪೊಸಿಷನ್ ಟು ಎಕ್ಸ್ಪ್ಲೇನ್ ದಿಸ್, ಐ ಆಮ್ ಶ್ಯೂರ್ ವಿ ವಿಲ್ ವಾಚ್ ದಿಸ್ ಫಿಲಮ್. ನಾವು ಯಾಡನ್ನ ಸ್ವೀಕಾರ ಮಾಡ್ತೀವಿ. ಶೋಷಿತವಾಗಿದೆ ಪ್ರೇಮ್, ನಮಗೂ ನಿಮ್ಗೂ ಏನೂ ಅಲ್ಲ, ರಾಜಕಾರಣಿಗಳಿಗೇನೂ ಅಲ್ಲ. ಇವತ್ತಿನ ಸಮಾಜ ಶೋಷಿತವಾಗಿದೆ. ಒಂದೊತ್ತಿನ ಗ್ಯಾಸ್ ಒದ್ಲಾಡ್ತಾ ಇದ್ದಾರೆ ಜನ. ಅಂತ ಸಮಯದಲ್ಲಿ, ಕ್ರೈಮ್ ತುಂಬಿರುವಂತ ಈ ಸಮಯದಲ್ಲಿ, ಭ್ರಷ್ಟಾಚಾರ ತುಂಬಿ ತುಳುತ್ತಾರಂತ ಈ ಸಮಯದಲ್ಲಿ, ನಿರುದ್ಯೋಗ ತುಂಬಿ ತುಳುತ್ತಾರಂತ ಈ ಸಮಯದಲ್ಲಿ, ಬೆಲೆ ಏರಿಕೆನೆ ಜೀವನ ಮಾಡ್ಕೊಂಡ್ರೆ ರಾಜ್ಯ ಸರ್ಕಾರ ಸಾಲ, ಕೇಂದ್ರ ಸರ್ಕಾರ ಸಾಲ. ದೇರ್ ಇಸ್ ನಾಟ್ ಎ ಸಿಂಗಲ್ ಫಿಲಮ್ ವಿಚ್ ಕ್ಯಾನ್ ಕಾಂಬ್ಯಾಟ್ ಈ ಎಲ್ಲಾ ಸಮಸ್ಯೆಗಳನ್ನ ಕಾಂಬ್ಯಾಟ್ ಮಾಡಿ. ಮಲಯಾಳಂ ಫಿಲಂ ನೋಡ್ರಿ, ಐ ವಾಚ್ ಮಲಯಾಳಂ ಫಿಲಮ್ಸ್. ನನಗೆ ಕನ್ನಡ ಫಿಲಂಗಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅಂತ ನೋಡುವಂತ ಫಿಲಂಗಳು ಯಾರು ಮಾಡೋದಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ವಾಟ್ ಅಲ್ಲ ಕುಡುಕರು, ನಾವು ಕುಡಿದು ಕ್ರೈಮ್ ಮಾಡೋರು ಬೇಕಾ? ಡ್ರಗ್ಸ್ ಮಾಡಿ ಕ್ರೈಮ್ ಮಾಡೋರಿಗೆ ಪ್ರವೋಕಿಂಗ್ಗೋಸ್ಕರ ಈ ಹಾಡುಗಳನ್ನ ಮಾಡ್ಬೇಕಾ? ಅಲ್ವಾ, ನಾವು ಕೇಳಕ್ಕೆ ರೆಡಿ ಇದ್ದೀವಿ. ಒಂದು ಸಮಯದಲ್ಲಿ ವಿ ಹ್ಯಾವ್ ಸೀನ್ ರಾಜ್ಕುಮಾರ್ ಅವರ ಹಾಡು, ತಮ್ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ. ರಾಜ್ಕುಮಾರ್ ಅವರು ಟಾಪ್ ಏನು ಹಾಕೋಣೇ ಇಲ್ಲ. ಐ ಥಿಂಕ್ ಅರ್ಧ ನಗ್ನತೆಯಲ್ಲಿ ಬೆಡ್ಶೀಟ್ ಹಚ್ಕೊಂಡಿರೋಂಥ, ಅದು ವಿ ಹ್ಯಾವ್ ಸೀನ್ ದಟ್ ರೊಮ್ಯಾಂಟಿಕ್ ಫಿಲಮ್ಸ್. ಅಂತ ಫಿಲಮ್ ನೋಡಿರುವಂತ ನಾವುಗಳು ಅದನ್ನ ಸ್ವೀಕಾರ ಮಾಡೋಂಥವ್ರು ನಿಮ್ಮನ್ನ ಸ್ವೀಕಾರ ಮಾಡಲ್ಲ ಅಂತಲ್ಲ, ಬಟ್ ಇದನ್ನ ಸ್ವೀಕಾರ ಮಾಡೋ ತರ ಇದೆಯಾ? ನನಗೇನಲ್ಲ, ನಿಜವಾಗ್ಲೂ ಹೇಳ್ತೀನಿ, ಏನೋ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. ಯಾರೇ ಫಿಲಮ್ ಮಾಡಿ, ಬಟ್ ತಲೆಯಲ್ಲಿ ಒಂದು ವಿಚಾರ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ 2025 700 ರೇಪ್ ಆಗಿದೆ. 2024 ಅಲ್ಲಿ 4,000 ಪೋಕ್ಸೋ ಕೇಸಸ್ ಆಗಿದೆ. ಸೆಕ್ಷುವಲ್ ಅಫೆನ್ಸ್, ಕ್ರೈಮ್ ಅಗೇನ್ಸ್ಟ್ ವುಮೆನ್. ನಮ್ದೇನ್ ಕಾಂಟ್ರಿಬ್ಯೂಷನ್? ಸಮಾಜವನ್ನ, ಶೋಷಿತ ಆಗಿರೋ ಸಮಾಜಕ್ಕೆ ಇನ್ನೊಂದಷ್ಟು ಎಣ್ಣೆ ಸುರಿದು ಇನ್ನೊಂದಷ್ಟು ಹಾಳು ಮಾಡೋದು ನಮ್ಮ ಜವಾಬ್ದಾರಿನ? ಅಥವಾ ಬದಲಾವಣೆ ಆಗ್ಲಿಕ್ಕೆ ಅಥವಾ ಅವ್ರಗಳಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ನಮ್ಮ ಫಿಲಂಗಳು ವಿ ಹ್ಯಾವ್ ಸೀನ್. ನಾನು ಅನಿಯನ್ ಫಿಲಂ ನೋಡಿದ್ದೀನಿ. ಅನಿಯನ್ ಫಿಲಮ್ ಕಡಿಮೆ ಅಂದ್ರೆ ಒಂದು 10 ಸತಿ ನೋಡಿದ್ದೀನಿ. ತಮಿಳ್ ಫಿಲಮ್. ಇವರು ವಿಷ್ಣು ಸೇನೆ ಅಂತ ಇವ್ರು ಮಾಡಿದ್ರು. ಯಾರು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಮಾಡಿದ್ರು. ಕಮ್ಮಿ ಅಂದ್ರೆ ಒಂದು 25 ಸತಿ ನೋಡಿದ್ದೀನಿ ಆ ಫಿಲಮ್ ಅನ್ನ. ನಾಟ್ ನೆಸೆಸರಿ ನಾನು ನೋಡಿದೆ ಅಂತ ನೀವು ನೋಡ್ಬೇಕಾಗಿಲ್ಲ, ಬಟ್ ಇಲ್ಲಿ ಕೊಟ್ಟಿರುವಂತ ಹಾಡೇನಿದೆ, ಅದರ ಸಾಹಿತ್ಯ ಏನಿದೆ, ಇವತ್ತಿನ ಪರಿಸ್ಥಿತಿಗೆ ಅದು ಬರೀ ಪೆಟ್ರೋಲ್ ಹಾಕುತ್ತೆ. ಇನ್ನ ಅದನ್ನ ಮುಂದೋಗಿ ಅದನ್ನ ಬೇರೆ ರೀತಿ ಈ ಫಟಾಲ್ ಹೊಡ್ಕೊಲ್ಲ, ಇದರಿಂದ ನಾವು ಬೇರೆ ಬೇರೆ ರೀತಿ ಅನಾಹುಗಳು ಹೆಣ್ಣು ಮಕ್ಕಳ ಮೇಲೆ ಆದ್ರೆ, ಅದಕ್ಕೆ ಆಗ್ಲಿಕ್ಕೆ ಈ ಒಂದು ನಾವು ಕಾರಣಕರ್ತರಾದ್ರೆ, ಮತ್ತೆ ಎಂತ ಒಂದು ಶೋಷಿತ ಸಮಾಜವನ್ನ ನಾವು ಕಟ್ಟಿದ್ದೇವೆ, ಎಂತ ಒಂದು ಶೋಷಿತ ಸಮಾಜಕ್ಕೆ ಇನ್ನೊಂದಷ್ಟು ಪೆಟ್ರೋಲ್ ಉರಿಯುವಂತ ವಿಚಾರಗಳನ್ನ ಕೊಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಆಗುತ್ತೆ ಅಂತ ಹೇಳ್ತಾ, ಐ ಥಿಂಕ್ ಟ್ರೂಲಿ ಸ್ಪೀಕಿಂಗ್ ಪ್ರೇಮ್, ನಿಮ್ಮ ಕುಟುಂಬವನ್ನ, ನಿಮ್ಮ ಮಕ್ಕಳನ್ನ ಕುಂಡಿಸ್ಕೊಂಡು ಈ ಫಿಲಮ್ ಅನ್ನ ನೋಡಿ. ಇಫ್ ಅಟ್ ಆಲ್ ಇವ್ರ ನಿಮ್ಮ ಮಕ್ಕಳು ನೀವು ಬರ್ದಿರುವಂತ ಸಾಹಿತ್ಯ ಹಾಡಿಗೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಹೇಳೋವಂತ ಗಟ್ಸ್ ಇತ್ತು ಅಂತಂದ್ರೆ ಐ ಆಮ್ ಶ್ಯೂರ್ ನಾವು ಕೂಡ ವಾಚ್ ಮಾಡ್ತೀವಿ. ಅಥವಾ ಅದರ್ವೈಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. We are not against Prema, we are not against this film. We are only concerned about this society. ನಾವು ಮಾಡ್ತಾ ಇರೋಂಥ ಕೆಲಸಗಳು ಸಮಾಜದ ಮೇಲೆ ಏನ್ ಇಂಪ್ಯಾಕ್ಟ್ ಮಾಡುತ್ತೆ, ಅದರಿಂದ ಇನ್ನಷ್ಟು ಶೋಷಣೆ ಜಾಸ್ತಿ ಆಗತ್ತಾ, ಅತ್ಯಾಚಾರಗಳು ಜಾಸ್ತಿ ಆಗತ್ತಾ? ದಿಸ್ ಇಸ್ ವಾಟ್ ವೇರ್ ವಿ ಆರ್ ಕನ್ಸರ್ನ್ಡ್. ಅಂಡ್ ಸಾರಿ ಟು ಸೇ ದಟ್ ಇವತ್ತಿನ ಪರಿಸ್ಥಿತಿಗೆ ಈ ಹಾಡು ಬೇಕಾಗಿರ್ಲಿಲ್ಲ. ಇಷ್ಟು ಕೆಟ್ಟದಾಗಿ, ಇಷ್ಟು ವಿವರಣೆಯಿಂದ ಬೇಕಾಗಿಲ್ಲ. ನಿಮ್ಗೆ ಎಂಟರ್ಟೈನ್ಮೆಂಟ್ ಇರ್ಬೋದು, ನಾನು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀನಿ, ನಾನೇನು ಖಂಡಿತವಾಗಿ ಇದನ್ನ ರಿಸೀವ್ ಮಾಡ್ಕೊಳೋದಿಲ್ಲ. ಬಟ್ ಐ ಕ್ಯಾನ್ ವಾಚ್, ದರ್ ಇಸ್ ನೋ ಇಂಪ್ಯಾಕ್ಟ್. ನೀವು ಬರ್ದಿರೋ ಸಾಹಿತ್ಯ ಅಥವಾ ನೀವು ಬರ್ದಿರೋ ಹಾಡು ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಮಾಡಕ್ಕಲ್ಲ. ಬಟ್ 7 ಕೋಟಿ ಕನ್ನಡಿಗರಲ್ಲಿ ಇವತ್ತಿನ ಯುವ ಜನತೆ ಇದ್ದಾರೆ, ಹುಡುಗರು ಇದ್ದಾರೆ, ಡ್ರಗ್ಸ್ ಹೊಡಿಯೋರು ಇದ್ದಾರೆ, ಕ್ರೈಮ್ ಮಾಡೋರು ಇದ್ದಾರೆ, ಪ್ರವೋಕ್ ಆಗೋಂಥವ್ರು ಇದ್ದಾರೆ. ಪ್ರವೋಕ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸೊ ಆವತ್ತಿನ ಪರಿಸ್ಥಿತಿಗೆ ನಾವೆಲ್ಲ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ತಾ
ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಇದೊಂದು ಸಣ್ಣ ತುಣುಕು, ನನ್ನ ಒಂದು ಒಪಿನಿಯನ್. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಇದನ್ನ ಜನರಲೈಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಐ ಡೋಂಟ್ ಕೇರ್, ಬಟ್ ಸ್ಟಿಲ್ ಒಪಿನಿಯನ್ ಮ್ಯಾಟರ್ಸ್ ಅ ಲಾಟ್. ಜನರ ಆಗ್ತಾ ಇರುವಂತ ಭಾವನೆಗಳನ್ನ ನನ್ನ ಧ್ವನಿಯಲ್ಲಿ, ನನ್ನ ವಿಚಾರದಲ್ಲಿ ತಿಳಿಸಿದೀನಿ. ವಿ ಆರ್ ಅಗೇನ್ಸ್ಟ್. ಇವತ್ತಿನ ಪರಿಸ್ಥಿತಿಗೆ ಇಂಥ ಹಾಡು, ಇಂಥ ಒಂದು ವಿಚಾರ ಬೇಕಾಗಿರ್ಲಿಲ್ಲ, ಮಾಡಿದ್ದೀರಾ. ಐ ಥಿಂಕ್ ಇಟ್ಸ್ ಅಪ್ ಟು ದ ಸಿಸ್ಟಮ್. ಥ್ಯಾಂಕ್ಸ್ ಅ ಲಾಟ್.